ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ಲ ಶಾಂತವಾಗಿದ್ದಾಗ ಯಾಕೆ ಬೆಂಕಿ ಹಚ್ಚೋ ಕೆಲಸ ಸರ್, ಬೇಕಿತ್ತ ಈ ಆದೇಶ ಅಂತ? ಹಂಗೇನಾದ್ರೂ ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡಲೇಬೇಕು ಅಂತ ಇದ್ದಿದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಪಾಪ ಮುಸ್ಲಿಂ ಸಮುದಾಯದವರು ಟಿಕೆಟ್ ಕೊಟ್ಬಿಟ್ಟಿದ್ರು, ಶಾಂತವಾಗಿರ್ತಿತ್ತು. ಹಾಗೇನವ್ರು ಒಂದಷ್ಟು ಬೇಡಿಕೆಗಳನ್ನ ಇಟ್ರಪ್ಪ, ಅದನ್ನ ಯಾವ್ದಾವ್ದು ಒಂದು ಎತ್ತಿ ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಬಂದಿದ್ರು ಸರಿಯಾಗಿರ್ತಿತ್ತು. ಬಟ್ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವ್ರ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆದೇಶ ಯಾಕೆ, ಏನ್ ಕಾಂಗ್ರೆಸ್ನ ಸ್ಟ್ಯಾಂಡ್ ಅಂತ? ನೋಡಿ ಮೇಡಮ್, ಕಾಂಗ್ರೆಸ್ ಸ್ಟ್ಯಾಂಡ್ ಅನ್ನೋದು ವಿಚಾರ ಅಲ್ಲ. ಈ ಹಿಂದೆ ಇದನ್ನ ವಿರೋಧ ಮಾಡೋದು ಮಾಡಬಾರ್ದಾಗಿತ್ತು. ಫಸ್ಟೇ ಮೋದಿಜಿಯವರು ಸಹ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರಲ್ಲ, ಅವರಿಂದನೇ ಹೇಳಿಬಿಡ್ಬೇಕಿತ್ತು ಇದನ್ನೇನು ಮಾಡಬೇಡ್ರಪ್ಪ ಅಂತ ಮುಂಚೆನೆ. ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತೇಳಿ ಅನ್ನ ಬಸವಣ್ಣನ ಹೇಳಿದ್ದಾರೆ. ಇದನ್ನೆಲ್ಲ ನಾವು ಮುಂದಿನ ಪೀಳಿಗೆ ಕಲಿಸ್ಬೇಕಾಗಿದೆ. ಆದರೆ ನಾನು ಹೇಳೋದಷ್ಟೇ, ನಾನು ಒಬ್ಬ ಹಿಂದೂ, ಎಲ್ಲರಿಗೂ ಸಹ ಅನ್ನ ಬಸವಣ್ಣನ ನೀತಿಗಳನ್ನು, ಕನಕದಾಸರ ವಿಚಾರಗಳನ್ನು, ಬೇರೆ ಎಲ್ಲರ ವಿಚಾರಗಳನ್ನು ಅಳವಡಿಸಿಕೊಳ್ಳುವಂಥ ವ್ಯವಸ್ಥೆ ಆಗ್ತಕ್ಕೆ. ಯಾಕೆ ಪ್ರವಾದಿ ಮೊಹಮ್ಮದರ ವಿಚಾರಗಳನ್ನು ಪುಸ್ತಕಗಳಲ್ಲಿ ಹಾಕಿಸಿ ವಿಚಾರ ಮಾಡಿಸಿ. ಆದರೆ ಎಲ್ಲೋ ಒಂದು ಕಡೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಮುಂದಿನ ಪೀಳಿಗೆಗೆ ಇದನ್ನು ದುರುಪಯೋಗ ವ್ಯವಸ್ಥೆ ಆಗಬಾರ್ದು. ನಾನೊಬ್ಬ ಯುವಕನಾಗಿ ಅದಕ್ಕೆ ನಾನು ಈ ಭಾವನೆಗಳು ಸರ್, ಒಂದೇ ನಿಮಿಷ, ಈ ಭಾವನೆಗಳನ್ನು ಬಿಡ್ಬೇಕು. ಒಂದ್ ನಿಮಿಷ ನಾನು ಕೇಳ್ಬೇಕು ನಿಮ್ಗೆ. ಅಲ್ಲ, ನನಗೆ 45 ವರ್ಷ ಕಾಂಗ್ರೆಸ್ಗೋಸ್ಕರ ಏನು ಎಷ್ಟು ಕಷ್ಟ ಮಾಡಿದ್ದಾರೆ. ಎಲ್ಲ ಉಲ್ಮಾಗಳಿಗೆಲ್ಲ ಸೇರಿಸಿ ಜೊತೆಯಲ್ಲಿ ತಗೊಂಡೋಗಿದ್ದು. ಬೇರೆ ದಾವಣಗೆರೆಗೆ ಹೋಗಿರ್ಲಿಲ್ಲ, ಬಾಗಲಕೋಟೆಗೆ ಹೋಗಿದ್ದು, ದಾವಣಗೆರೆ ಹೋಗ್ಲಿಲ್ಲ ಅಂದ್ರ ಅವ್ರನ್ನ ಸಸ್ಪೆಂಡ್ ಮಾಡಿದ್ರಲ್ಲ, ಯಾಕ್ರಿ? ಇದೇ ನಾನು ನಿಮ್ ಕಾಂಗ್ರೆಸ್ನಲ್ಲಿ ಮುಸಲ್ಮಾನರಿಗೆ ಇದ್ದಿರೋದು. ಅವ್ರಿಗೆ ಇಲ್ಲ, ಅದು ನೋಡಿ, ಅದು ರಾಜಕೀಯ ಪ್ರೇರಿತ ಇರ್ಬೋದು, ರಾಜಕೀಯ ವಿಚಾರಗಳಿರ್ಬೋದು. ಆದ್ರೆ ಶಿಕ್ಷಣ ವಿಚಾರದಲ್ಲಿ ಒಂದು ಕೇಳಿಸ್ಕೊಳ್ಳಿ ಸ್ವಲ್ಪ. ನಿಮ್ದು ಎಲ್ಲಿ ತಪ್ಪಿದೆ ಹೇಳ್ತೀನಿ ನಾನು. ಮುಸಲ್ಮಾನರಿಗೆ ಎಲ್ಲಿ ದ್ರೋಹ ಮಾಡ್ತಾ ಇದ್ದೀರಾ ಅದು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸ್ವಲ್ಪ. ಜಮೀರ್ ಅಹಮದ್ ಅವರು ನೋಡಿ, ಒಳ್ಳೆಯವರು, ಒಳ್ಳೆ ಲೀಡರು, ಡೈನಾಮಿಕ್ ಲೀಡರು. ರಿಜ್ವಾನ್ ಅರ್ಷದ್ ಒಳ್ಳೆ ಲೀಡರು. ನೋಡಿ, ಜಮೀರ್ ಅಹಮದ್ ಅವರು ಕೆಲವು ಫಾಲೋವರ್ಸ್ ಇದ್ದಾರೆ. ಒಬ್ಬ ಟಿಪು ಅಂತ ಇದ್ದಾನೆ, ಎಲ್ಲಿ ಆ ಇಂಜಾಜ್ನಲ್ಲೆಲ್ಲ ಎಷ್ಟು ಚೀಟಿಂಗ್ ಮಾಡಿಬಿಟ್ಟು ಎಷ್ಟು ಈ ಹಗರಣೆಗಳು ಆಯ್ತಲ್ಲ ಇದರಲ್ಲೆಲ್ಲ ಅವರು ಅಂಥ ಅವನಿಗೆ ವ್ಯಕ್ತಿಗೆ ಹಜ್ ಚೇರ್ಮನ್ ಮಾಡ್ತಾರಲ್ಲ, ನಾಚಿಕೆ ಬರಲ್ಲ ನನಗೆ? ಕಡ್ರಿಗೆಲ್ಲ ಹಜ್ ಚೇರ್ಮನ್ ಮಾಡೋದು, ಹಜ್ ಚೇರ್ಮನ್ ಮಾಡಿದಾರ್ರಿ. ಇದು ಯಾಕೆ ನಿಮ್ ಜ್ಞಾನ ಬರಲ್ವಾ ನಿಮ್ಗೆ? ಇದು ರಾಜಕೀಯ ಪ್ರೇರಿತ ಮೋಸ ಮಾಡ್ತಾ ಇದ್ದಾರೆ. ಒಬ್ಬ ಕಳ್ಳ ಅವನು ಟಿಪ್ಪು ಅಂತ ಇದ್ದಾನೆ, ಅವನಿಗೆ ಚೇರ್ಮನ್ ಮಾಡಿದಾರಲ್ಲ. ರಾಜಕೀಯ ಬಿಟ್ಬಿಡಿ ಇವಾಗ. ನಿಮ್ಮ ರಾಜಕೀಯ ಮುಸ್ಲಿಂ ಸಮುದಾಯವನ್ನ ಜೊತೆಗಿಟ್ಕೊಳ್ಬೇಕು ಅಂತ ಅಂದಿದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಒಂದು ಟಿಕೆಟ್ ಕೊಟ್ಟಿದ್ರೆ ಹಾಕೋಗಿರೋದಪ್ಪ. ಸಮಸ್ಯೆನೇ ಆಗ್ತಿರ್ಲಿಲ್ಲ. ಎಲ್ಲರಿಗೂ ಸಮಪಾಲು ಕೊಡ್ಬೇಕಾಗಿತ್ತು. ಬಿಜೆಪಿಗೆ ಅಗೇನ್ಸ್ಟ್ ಆಗಿದ್ದಾರೆ. ರಾಜಕೀಯ ಬಿಡಿ ಸರ್. ಈ ಚಾಕ್ಲೇಟ್ ಚಿಕ್ಕದು ಕೊಡ್ತಾ ಇಲ್ಲ. ಈಗ ಹಿಜಾಬ್ ಹೆಸರಲ್ಲಿ ದೊಡ್ಡ ಚಾಕ್ಲೇಟ್ ಕೊಡಬೇಡಿ. ನಾವು ಡೈವರ್ಟ್ ಮಾಡೋದು ಬೇಡ. ನೀವು ಮಾಡಬೇಕು ಮುಸಲ್ಮಾನರಿಗೆ. ಡಿಬೇಟ್ಗೆ ನಿರೀಕ್ಷೆ ಮಾಡ್ದಂಗೆ ಬಂದಿದ್ರು. ಮುಸ್ಲಿಂ ಮುಖಂಡರು ನಮ್ಮ ಪರವಾಗಿ ಮಾತಾಡ್ತಾರೆ ಅಂತ ನೀವು ಒಬ್ಬರೇ ಅನ್ಸುತ್ತೆ ಈಗ ವಿರೋಧವಾಗಿ ಮಾತಾಡ್ತಾ ಇರೋರು. ಖುಷಿ ಆಗಿಲ್ಲ ನೀವು ಸ್ಟಾರ್ಟಿಂಗ್ ಆದೇಶದಿಂದ ಅಂತ. ಇದು ಚಾಕ್ಲೇಟ್ ಮೇಡಮ್. ಹಿಜಾಬ್ ಒಂದು ತಂದ್ರೆ ಖುಷಿ ಎಷ್ಟು ಇದು ಮಾಡಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಜಜ್ಮೆಂಟ್ ರಿಸರ್ವ್ ಆಗಿರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ಡಿಸಿಷನ್ ಮಾಡೋದು ಇಟ್ ಅಮೌಂಟ್ಸ್ ಟು ಕಂಟೆಂಪ್ಟ್ ಆಫ್ ಕೋರ್ಟ್. ಸರ್, ಈಗ ಅದನ್ನ ಬದಿಗೊತ್ತೋಣ. ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಆದೇಶದಿಂದ ಆಗ್ತಕ್ಕಂಥ ಪರಿಣಾಮಗಳನ್ನ ಯಾವ ರೀತಿ ಎದುರಿಸೋದು? ನೀವು ಎಲ್ಲರೂ ಹಿರಿಯರಿದ್ದೀರಿ, ವಿಚಾರವಂತರಿದ್ದೀರಿ. ಈಗ ಪ್ರಾಬ್ಲಮ್ ಇರೋದು ಶಿಕ್ಷಣ ಸಂಸ್ಥೆ ನಡೆಸ್ತಕ್ಕಂಥವ್ರಿಗೆ, ಸರ್ಕಾರಿ ಇರ್ಬೋದು, ಅರೆ ಸರ್ಕಾರಿ ಇರ್ಬೋದು, ಅಥವಾ ಪ್ಯೂರ್ಲಿ ಪ್ರೈವೇಟ್ ಇರ್ಬೋದು. ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಈಗ
ಎಲ್ಲ ಜಾತಿಯ ಪೋಷಕರು ಬರ್ತಾರೆ. ಆ ಪೋಷಕರಿಗೆ ಯಾವ್ಯಾವ ರೀತಿ ಆನ್ಸರ್ ಮಾಡ್ತೀರಾ? ಒಬ್ರು ಇಜಾರ ಬಾಕರೆ ಸರ್ ನಮ್ಗೆ ನಮ್ಮ ಹುಡುಗಂಗೆ ಕೊಡಬಾರ್ದು ಅಂತ ಎಲ್ಲಿದೆ ಅಂತ ಒಬ್ರು ಬರ್ತಾರೆ. ಈಗ ಇನ್ನೂ ಒಂದು ಮೇಜರ್ ಸಮಸ್ಯೆ ಇದೆ. ಈಗ ಮೇಜರ್ ಕಮ್ಯುನಿಟಿ ಯಾರು ಇರುತ್ತೆ ಆ ಥರ ಡ್ರೆಸ್ ಹಾಕೊಂಡ್ಬರ್ತಾರೆ. ಇನ್ನೊಂದು ಮದರಸದಲ್ಲಿ ಅವ್ರ ಥರ ಇದಾಗ್ತಾರೆ. ಅದು ಉರ್ದು ಶಾಲೆಯಲ್ಲಿ ಯಾರಾದರೂ ಒಬ್ಬ ಹಿಂದೂ ಹುಡುಗ ಏನಾದರೂ ಓದ್ತಾ ಇದ್ರೆ ಈಗ ಅವ್ರ ಥರ ಡ್ರೆಸ್ ಹಾಕಕ್ಕೆ ಫೋರ್ಸ್ ಮಾಡ್ತಾರಾ? ಮತ್ತು ಇಲ್ಲಿ ಒಂದು ನಮ್ಮ ಚುಂಚುಂಗಿರಿ ಮಠ ಸಿದ್ಧಗಂಗಾ ಮಠದಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತ್ರನ ಈಗ ಏನು ಕೆಂಪು ವಸ್ತ್ರನ ಯೂಸ್ ಮಾಡ್ತೀವಿ ಆಯ್ತಾ, ಅಲ್ಲಿ ಅದಕ್ಕೆ ಒತ್ತಡ ಮಾಡ್ತಾರಾ? ಬಿಟ್ಬಿಡಿ, ಅವ್ರವ್ರ ಮಕ್ಕಳಿಗೆ ಅನುಕೂಲ ಆಗಂಗೆ. ಅದನ್ನೇ ಪ್ರಶ್ನೆ ಮಾಡಿದ್ರಪ್ಪ ಭಾಸ್ಕರನ್ ಸರ್. ಹಂಗಾದ್ರೆ ಜೈನ ಸಮುದಾಯದವ್ರು ನಾವು ಬೆತ್ತಲೆ ಬರ್ತೀವಿ ವಿದ್ಯಾರ್ಥಿಗಳು ಅಂದ್ರೆ ಆಗತ್ತಾ? ಅದು ಸಾಧ್ಯ ಇದೆಯಾ? ಕೂರಿಸ್ತೀರಾ? ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಟ್ರೆ ಆಯ್ತಪ್ಪ.